ಮೊಟ್ಟೆಯಲ್ಲಿ ಕ್ಯಾನ್ಸರ್ ಕಾರಕ ಅಂಶ ಪತ್ತೆಯಿಂದ ಈಗಾಗಲೇ ಆತಂಕ ಹೆಚ್ಚಾಗಿದೆ. ಕ್ರೀಡಾಪಟುಗಳಿಗೆ ಮೊಟ್ಟೆ ಮುಖ್ಯ ಆಹಾರವಾಗಿರುತ್ತೆ. ಬೆಂಗಳೂರಿನಲ್ಲಿ ಟಿವಿ9ಗೆ ಜಿಮ್ ರವಿ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಕ್ರೀಡೆ ಮತ್ತು ಜಿಮ್ ಪಟುಗಳು ಭಯ ಪಡ್ತಿದ್ದಾರೆ. ಹಣಕ್ಕಾಗಿ ಕೆಮಿಕಲ್ ಮಿಕ್ಸ್ ಮಾಡ್ತಿದ್ದಾರೆ. ಸರ್ಕಾರ ಈ ಕೂಡಲೇ ಕ್ರಮವನ್ನು ತೆಗೆದುಕೊಳ್ಳಬೇಕು ಅಂತ ಹೇಳಿ ಜಿಮ್ ರವಿ ಹೇಳಿಕೆ ನೀಡಿದ್ದಾರೆ. ನಡುವೆ ಸಾಕಷ್ಟು ಜಿಮ್ಗಳಲ್ಲಿ ತರಬೇತಿ ಮಾಡುವಂಥವ್ರು, ಟ್ರೈನರ್ಗಳಾಗಿರ್ಬೋದು, ಪೌಷ್ಟಿಕಾಂಶ ನ್ಯೂಟ್ರಿಷನ್ಗಳನ್ನು ಎಕ್ಸ್ಪೆಕ್ಟ್ ಮಾಡುವಂಥವ್ರು ಮೊಟ್ಟೆಯನ್ನು ಡೈಲಿ ಕನ್ಸ್ಯೂಮ್ ಮಾಡ್ತಾರೆ. ಇವರು ಏನು ಹೇಳ್ತಾರೆ ನಮ್ಮ ಜೊತೆ ಈ ಎಲ್ಲ ವಿಚಾರಗಳಿಗೆ ಜೊತೆಗೆ ಅವರ ಆತಂಕಗಳ ಬಗ್ಗೆ ಮಾತಾಡೋದಕ್ಕೆ ನಟ, ಜಿಮ್ ಟ್ರೈನರ್, ಬಾಡಿ ಬಿಲ್ಡರ್ ಆಗಿರುವಂತಹ ರವಿ ಅವರಿದ್ದಾರೆ. ಕೇಳೋಣ. ಸರ್, ಈಗ ಕೇಳಿದಿರ ಸುದ್ದಿ, ನೀವು ಮೊಟ್ಟೆ ಅಂತರೂ ಯಾವಾಗಲೂ ಈ ವರ್ಕೌಟ್ಗೆ ಮಾಡುವಂಥವ್ರು ಹೆವಿ ತಗೊಳ್ತಾರೆ, ಕನ್ಸ್ಯೂಮ್ ಮಾಡ್ತಾರೆ, ಯಾಕಂದರೆ ಹೆವಿ ಪ್ರೋಟೀನ್ಗೋಸ್ಕರ. ಬಟ್ ಈಗ ಈ ಕ್ಯಾನ್ಸರ್ಗೆ ಕಾರಕ ಅನ್ನೋಂಥ ಅಂಶ ಮತ್ತು ಚರ್ಚೆ ಶುರುವಾಗಿದೆ. ನಿಜವಾಗ್ಲೂ ಇದು ತುಂಬ ಬೇಸರದ ಸಂಗತಿ. ನಾನು ಇದನ್ನು ಖಂಡಿಸ್ತೀನಿ. ಯಾಕೆಂದರೆ ಹಾಲಲ್ಲಿ ಕಲಬೆರಕೆ, ತುಪ್ಪ ಕಲಬೆರಕೆ, ಬೆಣ್ಣೆ ಕಲಬೆರಕೆ, ತರಕಾರಿ ಕಲಬೆರಕೆ, ಹಣ್ಣು ಕಲಬೆರಕೆ, ಎಲ್ಲ ಕಲಬೆರಕೆ ಆಗೋಗಿತ್ತು. ನಾವು ಬದುಕ್ತಾರದೇ ಕಲಬೆರಕೆ ಜೀವನದಲ್ಲೇ ಬದುಕ್ತಾ ಇದ್ದೀವಿ. ಈ ಮೊಟ್ಟೆ ಒಂದಿತ್ತು, ಮೊಟ್ಟೆ ಬುಡುಕು ಬಂದಿದೆ. ನಿಜವಾಗ್ಲೂ ಎಸ್ಪೆಷಲಿ ನಾನೊಬ್ಬ ಅಂತಾರಾಷ್ಟ್ರೀಯ ಕ್ರೀಡಾಪಟುವಾಗಿ ತುಂಬ ಬೇಜಾರು ಮಾಡ್ಕೊತಾ ಇದ್ದೀನಿ. ಕಾರಣ ಇಷ್ಟೇ, ಬಾಡಿ ಬಿಲ್ಡರ್ಸ್ ಆಗ್ಬೋದು, ಯಾವುದೇ ಕ್ರೀಡೆ ಆಗ್ಬೋದು, ವಿಶ್ವದ ಎಲ್ಲ ಕ್ರೀಡಾಪಟುಗಳಿಗೆ ಮುಖ್ಯ ಆಹಾರ ಅಂದರೆ ಆ ಮೊಟ್ಟೆನೇ. ಈ ಆ ಮೊಟ್ಟೆಗೆ ಇವತ್ತು ಈ ಥರ ಒಂದು ಸುದ್ದಿ ಬಂದಿದೆ, ನಿಜವಾಗ್ಲೂ ತುಂಬ ಆಘಾತಕಾರಿ. ನನಗಂತೂ ದಿವಸ ಫೋನ್ ಬರ್ತಾನೆ ಇದೆ ಇದು ಸುದ್ದಿ ಬಂದಾಗಿಂದ. ಇದು ನಾನು ಖಂಡಿಸ್ತೀನಿ. ಜೊತೆಗೆ ನಾನು ತಿಳ್ಕೊಂಡಂಗೆ, ನಾನು ಗಮನಿಸಿದಂಗೆ ಈ ಮೊಟ್ಟೆಯಲ್ಲಿ ಭಂಡಾರ ಅಂತ ಬರ್ತದೆ, ಎಲ್ಲೋ ಅಂತ ಬರ್ತಲ್ವ, ಅದನ್ನು ಬೇರೆ ಬೇರೆ ಕಲರ್ಲಿ ಚೇಂಜ್ ಮಾಡೋಕ್ಕೆ ಕೋಳಿಗೆ ಒಂದು ಇಂಜೆಕ್ಷನ್ ಕೊಡ್ತಾರೆ, ಅದು ಬೇರೆ ಫುಡ್ ಹಾಕ್ತಾರೆ ಅಂತ ನಾನು ಕೇಳಿದ್ದೀನಿ. ಅದು ಖಂಡಿತ ತಪ್ಪದು. ಇದನ್ನು ಸಾಮಾನ್ಯ ನಾಗರಿಕನಾಗಿ ನಾನಾಗ್ಬೋದು ಅಥವಾ ನೀವಾಗ್ಬೋದು, ಏನೂ ಮಾಡೋಕ್ಕಾಗಲ್ಲ. ಇದು ಮಾಡಬೇಕಾಗಿರೋ ಸಂಬಂಧ ಇಲಾಖೆಯವರು ಕಠಿಣ ಕ್ರಮ ತೊಗೊಳ್ಳೇಬೇಕು. ಯಾಕಂದರೆ ನಾನು ಸುಮಾರು ವರ್ಷಗಳಿಂದ ನೋಡ್ತಾನೇ ಇದ್ದೀನಿ. ಕಲಬೆರಕೆ ಆಹಾರ ಸಿಕ್ತು, ಕಲಬೆರಕೆ ಆಹಾರ ಸಿಕ್ಕಿದಾಗ ಒಂದ್ಸರಿ ರೈಡ್ ಮಾಡ್ತಾರೆ, ಅವ್ರ ಮೇಲೆ ಕೇಸ್ ಮಾಡ್ತೀನಿ ಅಂತಾರೆ. ಅದು ಏನಾಗುತ್ತೆ ಗೊತ್ತಿಲ್ಲ, ಯಾರೂ ಎದುರ್ಕೊಳ್ಳಲ್ಲ. ಇದು ನಮಗೆ ನಾಚಿಕೆ ಆಗಬೇಕು. ನಮಗೆ ನಿಜವಾಗಿ ಹೇಳ್ತೀನಿ, ನಮಗೆ ಅರ್ಥನೇ ಆಗ್ತಾಯಿಲ್ಲ ಇದು. ಇಲ್ಲಿ ನಾವು ಏನು ಮಾಡೋದು ಬದುಕ್ಬೋದು ಅಂತ ಅಂದ್ಕೊಂಡ್ಬಿಟ್ಟಿದ್ದಾರೆ. ಖಂಡಿತ ಇದಕ್ಕೆ ಸೂಕ್ತ ಕ್ರಮ ತೊಗೊಳ್ಳಿಲ್ಲ ಅಂದಾಗ ಇದು ನಾವು ಇನ್ನೊಂದು ತಪ್ಪು ಮಾಡ್ತಾ ಇದ್ದೀವಿ. ಇದನ್ನು ಸರ್ಕಾರಕ್ಕೆ ಮಾತ್ರ ಜವಾಬ್ದಾರಿ ಅಂದ್ಕೊಂಡಿದ್ವಿ. ಇದು ಮನುಷ್ಯ ನಾಗರಿಕರಾಗಿ ನಮಗೂ ಜವಾಬ್ದಾರಿ ಇದೆ. ನಾವು ಬೀದಿಗಿಡಿದು ಯಾವಾಗ ಹೋರಾಟ ಮಾಡೋಕ್ಕೆ ಪ್ರಾರಂಭ ಮಾಡ್ತೀವಲ್ಲ, ಆವಾಗ ಇದೆಲ್ಲ ಸರಿ ಹೋಗ್ತದೆ. ಮತ್ತೊಮ್ಮೆ ನಾನು ಯಾರು ಕೋಳಿ ಫಾರ್ಮರ್ ಆಗ್ಬೋದು ಅಥವಾ ಈ ಯಾರು ಕಲಬೆರಕೆ ಮಾಡ್ತಾಯಿರಾಗ್ಬೋದು, ಎಲ್ರಿಗೂ ಮನವಿ ಮಾಡಿ ಕೇಳ್ಕೊತಾ, ದಯವಿಟ್ಟು ಕಲಬೆರಕೆ ಮಾಡಿಬಿಡಿ. ಒಂದ್ಸಲ ನೀವು ಸತ್ತೋಗ್ತೀರಾ, ನೀವು ಸರ್ವನಾಶ ಆಗ್ತೀರಾ. ನೀವು ಸರ್ವನಾಶ ಆಗ ಜೊತೆಗೆ ನಮ್ಮಂಥವ್ರನ್ನು ಸರ್ವನಾಶ ಮಾಡಿ ಹೋಗ್ತಾ ಇದ್ದೀರಾ. ದಯವಿಟ್ಟು ದುಡ್ಡು ಅಂತ ಹೋಗಬೇಡಿ. ನೀವು ದುಡ್ಡು ಮಾಡಿ ಕೊನೆಗೆ ಅದನ್ನು ತಿನ್ನುವಾಗ ಶುಗರು, BP ಕಾಯಿಲೆ ಬಂದು ಸರ್ವನಾಶ ಆಗ್ತೀರ ಅನ್ನೋದನ್ನು ನಾನು ಓಪನ್ ಆಗಿ ಹೇಳ್ತಾ ಇದ್ದೀನಿ. ಇದು ಯಾರು ಇದು ಮಾಡ್ಕೋಬೇಡಿ. ಇದು ಸದ್ಯಕ್ಕೆ ರವಿ ಅವರು ಟಿವಿ9 ಜೊತೆಗೆ ಹಂಚ್ಕೊಳ್ತಿರುವಂಥ ಮಾಹಿತಿ. ಕ್ಯಾಮರಾಮನ್ ಗಣೇಶ್ ಪ್ರಸಾದ್ ಜೊತೆ ವಿನಯ್ ಕುಮಾರ್ ಕಾಶ್ಮೀರ, ಟಿವಿ9 ಬೆಂಗಳೂರು.